ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಬೇಸಿಗೆ ಬಂತು ಅಂತಂದ್ರೆ ಈ ಒಂದು ಬಿಸ್ನೆಸ್ಗೆ ಸಿಕ್ಕಾಪಟ್ಟೆ ಬೇಡಿಕೆ ಶುರುವಾಗುತ್ತೆ. ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿನಂಥ ನಗರದಲ್ಲಿ ಈ ಬಿಸ್ನೆಸ್ ಅನ್ನ ನೀವು ಶುರು ಮಾಡಿದ್ರಿ ಅಂತಂದ್ರೆ ಕೇವಲ ಈ ಒಂದು ಬೇಸಿಗೆ ಟೈಮ್ನಲ್ಲೇ ಒಳ್ಳೆ ಸಂಪಾದನೆಯನ್ನ ಮಾಡ್ಬೋದು. ಈಸಿಯಾಗಿ ಶುರು ಮಾಡಬಹುದಾದಂತಹ ಬಿಸ್ನೆಸ್. ತಿಂಗಳಿಗೆ ನೀವು 3 ಲಕ್ಷದವರೆಗೆ ಸಂಪಾದನೆಯನ್ನ ಮಾಡ್ಬೋದು. ಯಾವುದಪ್ಪ ಬಿಸ್ನೆಸ್ ಅಂತ ಯೋಚಿಸ್ತಾ ಇದ್ದೀರಾ? ಅದೇ ಮಿನರಲ್ ವಾಟರ್ ಬಿಸ್ನೆಸ್. ಆಲ್ರೆಡಿ ಈಗ ಬೇಸಿಗೆ ಶುರುವಾಗಿದೆ. ನೀರಿನ ಸಮಸ್ಯೆ ಆಲ್ರೆಡಿ ಇನ್ನು ಶುರುವಾಗಿರುವಂಥದ್ದು. ಇನ್ನು ಯಾರೇ ಒಂದು ರೆಂಟ್ ಹೌಸ್ ಅಲ್ಲಿ ಇದ್ರು ಅಥವಾ ಯಾವುದೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೂ ಕೂಡ ಎಲ್ರಿಗೂ ಇರುವಂತಹ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆನ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅಂತ. ಇದೇ ಸಮಯದಲ್ಲಿ ಈ ಒಂದು ನೀರಿನ ಸಮಸ್ಯೆಗೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಮಿನರಲ್ ವಾಟರ್ ಅನ್ನ ಜನ ಕೊಂಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಟೈಮ್ ನಲ್ಲಿ ನೀವು ಈ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸೊ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಮಿನರಲ್ ವಾಟರ್ ವ್ಯಾಪಾರ ಬೆಳೀತಾನೆ ಇದೆ ಸ್ನೇಹಿತರೆ. ಬಾಟಲಿ ನೀರಿನ ಒಂದು ಬಿಸ್ನೆಸ್ ವಾರ್ಷಿಕವಾಗಿ ನಾವು ನೋಡೋದಾದ್ರೆ 20% ದರದಲ್ಲಿ ಬೆಳೀತಾ ಇದೆ. ಅಂದ್ರೆ ದೊಡ್ಡ ಕಂಪನಿಗಳು ಈ ವ್ಯವಹಾರದಲ್ಲಿ ತೊಡ್ಕೊಂಡಿದೆ. ನೀರಿನ ಬಾಟಲ್ ಗಳನ್ನ ಪೂರೈಸಿಕೊಂಡು ಕೋಟಿಗಟ್ಟಲೆ ಸಂಪಾದನೆಯನ್ನ ಮಾಡ್ತಾ ಇದೆ. ಸೊ ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ಅನ್ನ ಅಂದ್ರೆ ಮಿನರಲ್ ವಾಟರ್ ಬಿಸ್ನೆಸ್ ಅನ್ನ ನೀವು ಶುರು ಮಾಡ್ತೀರಿ ಅಂತಂದ್ರೆ ಮೊದಲನೇದಾಗಿ ಒಂದು ಸಣ್ಣ ಕಂಪನಿಯನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಒಂದಷ್ಟು ಲೈಸೆನ್ಸ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕು. ಅದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಏನೇನ್ ಮಾಡಿಸ್ಬೇಕು ಅಂತ. ಮೊದಲನೇದಾಗಿ ಸಂಸ್ಥೆಯ ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಕಂಪನಿಯನ್ನ MSME ಆಗಿ ಇಲ್ಲಿ ನೀವು ನೋಂದಾಯಿಸ್ಕೊಳ್ಬೇಕು. ಜೊತೆಗೆ GST ನೋಂದಣಿ ತುಂಬಾ ಕಡ್ಡಾಯ. ಜೊತೆಗೆ BIS ಅನುಮೋದನೆ ಮಾಡ್ಕೊಳ್ಬೇಕು. ಮಾಲಿನ್ಯ ಪ್ರಮಾಣ ಪತ್ರವನ್ನ ನೀವು ಪಡ್ಕೊಳ್ಬೇಕಾಗತ್ತೆ. ಕಂಪನಿಯನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಟ್ರೇಡ್ ಮಾರ್ಕ್ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಭಾರತೀಯ ಆಹಾರ ಸುರಕ್ಷತೆ ಹಾಗೆ ಗುಣಮಟ್ಟ ಪ್ರಾಧಿಕಾರ ಅಂದ್ರೆ FSSAI ಲೈಸೆನ್ಸ್ ಅನ್ನ ಇಲ್ಲಿ ನೀವು ಪಡ್ಕೊಳ್ಬೇಕು. ಜೊತೆಗೆ IEC ಕೋಡ್ ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ ಪರವಾನಗಿ ಕೂಡ ಕಡ್ಡಾಯ ಆಗಿರುತ್ತೆ. ಸೊ ಇಷ್ಟು ಲೈಸೆನ್ಸ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಅನ್ನ ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ಇಲ್ಲ ನಾನು ಯಾವುದನ್ನ ಕೂಡ ಮಾಡ್ಕೊಳ್ಳೋದಿಲ್ಲ, ಜಸ್ಟ್ ಬೋರ್ಡ್ ಅನ್ನ ಹಾಕಿಬಿಡ್ತೀನಿ, ಬಿಸ್ನೆಸ್ ಅನ್ನ ಶುರು ಮಾಡ್ತೀನಿ ಅಂತಂದ್ರೆ ಅದು ನಿಮ್ಗೆ ಡೇಂಜರಸ್ ಸ್ನೇಹಿತರೆ. ಯಾಕಂತಂದ್ರೆ ಕಾನೂನು ಪ್ರಕಾರ ಏನೇನಿರುತ್ತೋ ಅದೆಲ್ಲವನ್ನ ಮಾಡ್ಕೊಂಡ್ರೆ ಭವಿಷ್ಯದಲ್ಲಿ ನಿಮ್ಮ ಬಿಸ್ನೆಸ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಸೊ ಹಾಗಾಗಿ ಮಿನರಲ್ ವಾಟರ್ ಬಿಸ್ನೆಸ್ ಅನ್ನ ನೀವು ಶುರು ಮಾಡ್ತೀರಿ ಅಂತಂದ್ರೆ ನಾನು ಈಗ ಏನೆಷ್ಟು ಡಾಕ್ಯುಮೆಂಟ್ಸ್ ಹೇಳಿದೆ, ರಿಜಿಸ್ಟ್ರೇಷನ್ ಹೇಳಿದೆ, ಲೈಸೆನ್ಸ್ ಹೇಳಿದೆ, ಅದನ್ನ ಮಾಡ್ಕೊಳ್ಳೇಬೇಕಾಗತ್ತೆ. ಇನ್ನು ಕೊಳವೆ ಬಾವಿ ಅಂದ್ರೆ ಬೋರ್ವೆಲ್ ಆಗಿರ್ಬೋದು, RO ಫಿಲ್ಟರ್ ಆಗಿರ್ಬೋದು, ಅನೇಕ ಯಂತ್ರಗಳು ಇದಕ್ಕೆ ಬೇಕಾಗತ್ತೆ. ಅವುಗಳನ್ನ ಸ್ಥಾಪಿಸೋದಕ್ಕೆ ನಿಮ್ಗೆ 1,000 ದಿಂದ 1,500 ಚದರ ಅಡಿ ಜಾಗ ಇರಬೇಕಾಗತ್ತೆ. ಅಷ್ಟೇ ಅಲ್ಲ, ವಾಟರ್ ಪ್ಲಾಂಟ್ ಸ್ಥಾಪಿಸೋದಕ್ಕೆ TDS ಮಟ್ಟ ಹೆಚ್ಚಿಲ್ಲದ ಒಂದು ಪ್ಲೇಸ್ ಅನ್ನ ಇಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಸೊ ಈಗ ಸರಿ, ಇಷ್ಟು ಜಾಗ ನಿಮ್ಮ ಹತ್ರ ಇದೆ, ಏನೆಲ್ಲ ಒಂದು ಯಂತ್ರೋಪಕರಣಗಳು ಬೇಕಾಗತ್ತೆ, ಅದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಅಂತ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡೋಣ. ಮೊದಲನೇದಾಗಿ ನಿಮ್ಗೆ ಸ್ಟೋರೇಜ್ ಟ್ಯಾಂಕ್ ಬೇಕಾಗತ್ತೆ. 7,000 ದಿಂದ 10,000 ರೂಪಾಯಿ ಇರುತ್ತೆ. ಇನ್ನು ಟ್ರೀಟ್ಮೆಂಟ್ ಟ್ಯಾಂಕ್ ಬೇಕಾಗತ್ತೆ. 90,000 ದಿಂದ 3 ಲಕ್ಷದವರೆಗೂ ಕೂಡ ಇರುತ್ತೆ. RO ವ್ಯವಸ್ಥೆಗೆ 70,000 ದಿಂದ 1.5 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಇನ್ನು ಮರಳಿನ ಫಿಲ್ಟರ್, ಸ್ಯಾಂಡ್ ಫಿಲ್ಟರ್ಗೆ ನಿಮ್ಗೆ 45,000 ರೂಪಾಯಿ. ಹಾಗೆ ಕಾರ್ಬನ್ ಫಿಲ್ಟರ್ಗೆ 25,000 ದಿಂದ 70,000 ರೂಪಾಯಿ ಬೇಕಾಗತ್ತೆ. ಹಾಗೆ ಕ್ಲೋರಿನೇಷನ್ ಟ್ಯಾಂಕ್ಗೆ 10,000 ದಿಂದ 50,000. ಮೈಕ್ರೋನ್ ಫಿಲ್ಟರ್ಗೆ 4,000 ದಿಂದ 20,000. ಓಝೋನ್ ಜನರೇಟರ್ಗೆ 20,000 ದಿಂದ 70,000 ಬೇಕು. ಜೊತೆಗೆ ನೀರು ವಿತರಕ ಆಗಿರ್ಬೋದು, ಕ್ರಿಮಿನಾಶಕ ಅಂತ ಬಂದ್ರೆ ಅದಕ್ಕೊಂದು 10,000 ರೂಪಾಯಿ ನೀವು ಖರ್ಚು ಮಾಡಬೇಕಾಗತ್ತೆ. ಇನ್ನು ಯಾವುದೇ ಒಂದು ನೀರಿನ ಒಂದು ವಿಚಾರಕ್ಕೆ ಸೋಂಕು ಏನು ಬರಬಾರ್ದು ಅದರ ವ್ಯವಸ್ಥೆಗೆ ಅಂದ್ರೆ UV ವ್ಯವಸ್ಥೆಗೆ ನಿಮ್ಗೆ 50,000 ದಿಂದ 80,000 ಬೇಕಾಗುತ್ತೆ. ಜೊತೆಗೆ ಅಲ್ಯೂಮ್ ಆಗಿರ್ಬೋದು, ಕ್ಲೋರಿನ್ಗಾಗಿ ಎಲೆಕ್ಟ್ರಾನಿಕ್ ಡೋಸರ್ ಬೇಕಾಗುತ್ತೆ. 20,000 ದಿಂದ 80,000 ರೂಪಾಯಿ ಒಳಗಡೆ ನಿಮ್ಗೆ ಇದು ಸಿಗುವಂಥದ್ದು. ಜೊತೆಗೆ ನೀರನ್ನ ತುಂಬಿಸೋದಕ್ಕೂ ಕೂಡ ಯಂತ್ರ ಬೇಕು. ಅದು ನಿಮ್ಗೆ 2 ಲಕ್ಷದಿಂದ 15 ಲಕ್ಷದ ಒಳಗೆ ಸಿಗುತ್ತೆ. ಜೊತೆಗೆ ಬಾಟಲ್ ಸುತ್ತುವಂತ ಯಂತ್ರ ಅಂದ್ರೆ ನಿಮ್ಮ ಒಂದು ಬ್ರ್ಯಾಂಡಿಂಗ್ ಏನಿರುತ್ತೋ, ಲೇಬಲಿಂಗ್ ಏನಿರುತ್ತೋ ಅದಕ್ಕೆ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಬೀಳುತ್ತೆ. ಜೊತೆಗೆ PET ಬಾಟಲ್ ಬ್ಲೋವರ್ ಯಂತ್ರಕ್ಕೆ 1.5 ಲಕ್ಷ ರೂಪಾಯಿ ಇರುತ್ತೆ. ಸೊ ಈ ಬಿಸ್ನೆಸ್ ಅನ್ನ ನೀವು ದೊಡ್ಡ ಪ್ರಮಾಣದಲ್ಲಿ ಶುರು ಮಾಡ್ತೀರಿ ಅಂತಂದ್ರೆ ಇಷ್ಟು ಯಂತ್ರಗಳು ಬೇಕಾಗುತ್ತೆ. ಸೊ ಇಷ್ಟೆಲ್ಲದಕ್ಕೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಟಾರ್ಟಿಂಗ್ ನೀವೊಂದು 30 ಲಕ್ಷದಿಂದ 35 ಲಕ್ಷದವರೆಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಬಂಡವಾಳ ಅಂತಂದ್ರೆ ಮಂತ್ಲಿ ನಿಮ್ಗೆ ಒಂದಷ್ಟು
ಖರ್ಚುಗಳು ಬರುತ್ತೆ, ಮೇಂಟೆನೆನ್ಸ್ ಬರುತ್ತೆ, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಅದಾದಮೇಲೆ ನಿಮ್ಮ ಕಂಪನಿಯಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೋ ಅವರಿಗೊಂದಷ್ಟು ಸಂಬಳ ಕೊಡೋದಕ್ಕೂ ಕೂಡ ಇರುತ್ತೆ. ಸೊ ಓವರ್ ಆಲ್ ಆಗಿ ನಿಮಗೆ ಸುಮಾರು ಒಂದು 40-50 ಲಕ್ಷ ಬೇಕೇ ಬೇಕಾಗುತ್ತೆ ಈ ಬಿಸ್ನೆಸ್ಸನ್ನು ನೀವು ದೊಡ್ಡ ಪ್ರಮಾಣದಲ್ಲಿ ಶುರು ಮಾಡ್ತೀರಿ ಅಂತಂದರೆ. ಇಲ್ಲ ನಾನು ಕಡಿಮೆ ಬಂಡವಾಳದಲ್ಲಿ ಶುರು ಮಾಡ್ತೀನಿ, ಚಿಕ್ಕದಾಗಿ ಶುರು ಮಾಡ್ತೀನಿ, ಜಾಸ್ತಿ ಔಟ್ಲೆಟ್ ಬೇಡ, ಅಥವಾ ನಾನು ಜಾಸ್ತಿ ಪ್ರೊಡಕ್ಷನ್ ಮಾಡಲ್ಲ ಅಂತಂದರೆ ಸುಮಾರು ಒಂದು 10-15 ಲಕ್ಷದ ಒಳಗೆ ಕೂಡ ನೀವು ಈ ಬಿಸ್ನೆಸ್ಸನ್ನು ಆರಾಮಾಗಿ ಶುರು ಮಾಡ್ಬೋದು. ಇನ್ನು ಲಾಭದ ಬಗ್ಗೆ ನಾವು ಲೆಕ್ಕಾಚಾರವನ್ನ ಹಾಕ್ತೀವಿ ಅಂತಂದ್ರೆ, ಈಗ ಫಸ್ಟ್ ಆಫ್ ಆಲ್ ನಿಮಗೆ ನೀವು ಚಿಕ್ಕದಾಗಿ ಶುರು ಮಾಡ್ತೀರಿ ಅಂತಂದ್ರೆ ನಿಮ್ಮ ಒಂದು ಪ್ರಾಫಿಟ್ ಯಾವ ರೀತಿಯಾಗಿ ಇರುತ್ತೆ ಅಂತ ನಾನು ಕ್ಯಾಲ್ಕುಲೇಟೆಡ್ ಆಗಿ ಹೇಳ್ತೀನಿ. ಇನ್ನು ದೊಡ್ಡ ಪ್ರಮಾಣದಲ್ಲಿ ನೀವು ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ನಿಮ್ಮ ಹತ್ರ ಅಷ್ಟಿದೆ ಅಂತಂದ್ರೆ ಯಾವ ರೀತಿಯಾಗಿ ನಿಮಗೆ ಪ್ರಾಫಿಟ್ ಬರುತ್ತೆ ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಈಗ ಚಿಕ್ಕ ಪ್ರಮಾಣದಲ್ಲಿ ಮಾಡ್ತೀರಿ ಅಂತಂದ್ರೆ ಅನೇಕ ಕಂಪನಿಗಳು ವಾಣಿಜ್ಯ RO ಸ್ಥಾವರಗಳನ್ನ ತಯಾರಿಸುತ್ತೆ. ಸೊ ಅವರ ಬಳಿ ನೀವು 50,000ದಿಂದ 2 ಲಕ್ಷದವರೆಗೆ ಒಂದು ವೆಚ್ಚ ಮಾಡಿ 20 ಲೀಟರ್ ಸಾಮರ್ಥ್ಯದ 100 ನೀರಿನ ಕ್ಯಾನ್ಗಳನ್ನ ಖರೀದಿಸಬೇಕಾಗತ್ತೆ ಸ್ನೇಹಿತರೆ. ಸೊ ಎಲ್ಲ ಖರ್ಚು ಸೇರಿ ಮಿನರಲ್ ವಾಟರ್ ಪ್ಲಾಂಟ್ ಸ್ಥಾಪನೆಗೆ 4-5 ಲಕ್ಷ ಬೀಳುತ್ತೆ. ನಿಮ್ಮ ಬಳಿ ಅಷ್ಟು ಹಣ ಇಲ್ಲದಿದ್ರೆ ಬ್ಯಾಂಕ್ ನಿಮ್ಗೆ ಸಾಲ ಕೂಡ ಕೊಡುತ್ತೆ ಸ್ನೇಹಿತರೆ. ಗಂಟೆಗೆ 1,000 ಲೀಟರ್ ನೀರು ಉತ್ಪಾದಿಸುವಂತಹ ಸ್ಥಾವರವನ್ನ ಇನ್ ಕೇಸ್ ಸ್ಥಾಪಿಸಿದ್ರೆ ಅಂತಂದ್ರೆ ಕನಿಷ್ಠ 30,000ದಿಂದ 50,000ವರೆಗೆ ನೀವು ಲಾಭವನ್ನ ಗಳಿಸ್ತೀವಿ. ಸೊ ಸ್ನೇಹಿತರೆ, ಈಗ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ನಿಮ್ಮ ಹತ್ರ 400 ಕಸ್ಟಮರ್ಸ್ ಇದ್ದಾರೆ ಅಂತಂದ್ರೆ ದಿನಕ್ಕೆ ಅವರ ಮನೆಗೆ ಒಂದು ಬಾಟಲಿಗೆ ಈಗ 30 ರೂಪಾಯಿ ಅಂತ ಅನ್ಕೊಳ್ಳಿ. ಕೆಲವು ಕಡೆ 40 ರೂಪಾಯಿ ಕೂಡ ಇರುತ್ತೆ, ಕೆಲವೊಂದು ಕಡೆ 25 ರೂಪಾಯಿ ಕೂಡ ಇರುತ್ತೆ. ಸೊ ದಿನಕ್ಕೆ ನೀವಿಲ್ಲಿ ಸುಮಾರು 12,000 ರೂಪಾಯಿವರೆಗೆ ಸಂಪಾದನೆ ಮಾಡಬಹುದು. ಅಂದ್ರೆ ತಿಂಗಳಿಗೆ ಈ ಒಂದು 400 ಕಸ್ಟಮರ್ ಇಂದ ಲೆಕ್ಕ ಹಾಕಿದ್ರೆ 3,60,000 ರೂಪಾಯಿ ಸಿಗುತ್ತೆ. ಸೊ 60,000 ರೂಪಾಯಿ ನೀವು ಖರ್ಚು ವೆಚ್ಚ ಅಂತ ಮೈನಸ್ ಮಾಡಿದ್ರು ಕೂಡ 3 ಲಕ್ಷದವರೆಗೆ ನೀವು ಪ್ರಾಫಿಟ್ ಅನ್ನ ಮಾಡಬಹುದು. ಇದು ಕಡಿಮೆ ಖರ್ಚಿನಲ್ಲಿ ಯಾರು ಮಾಡ್ತಾರೋ ಈ ಬಿಸ್ನೆಸ್ ಅನ್ನ ಅವರಿಗೆ ಒಂದು ಲಾಭದ ಲೆಕ್ಕಾಚಾರ. ಇನ್ನು ನೀವು ದೊಡ್ಡ ಸ್ಕೇಲ್ ನಲ್ಲಿ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಪ್ಲಾಸ್ಟಿಕ್ ಬಾಟಲಿಯ ಖರ್ಚಾಗಿರ್ಬೋದು, ಅಥವಾ ಕ್ಯಾಪಿನ ಖರ್ಚು, ಅದಕ್ಕೆ ಬೇಕಾದಂತಹ ಸೀಲಿಂಗ್ ಖರ್ಚು, ಹೀಗೆ ಎಲ್ಲ ಸೇರಿಸಿ ನಿಮಗೆ 3.75 ರೂಪಾಯಿ ಖರ್ಚು ಬರುತ್ತೆ ಸ್ನೇಹಿತರೆ. ಸೊ ನೀವು ಹೆಚ್ಚಿನ ಮಾರ್ಜಿನ್ ಅನ್ನ ಇಟ್ಕೊಂಡು ಅಂಗಡಿಯವರಿಗೆ ಮಾರಿದ್ರಿ ಅಂತಂದ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ. ಎಲ್ಲ ಖರ್ಚುಗಳನ್ನ ಕಳೆದ್ರೂ ಕೂಡ ನಿಮಗೆ 50 ಲಕ್ಷದವರೆಗೆ ಆದಾಯವನ್ನ ಗಳಿಸಬಹುದು. ಸೊ ಇದು ನೀವು ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಿಮ್ಮ ಒಂದು ಪ್ರಾಡಕ್ಟ್ ಅನ್ನ ನೀವು ಅಂದ್ರೆ ಬಾಟಲಿಯನ್ನ ಎಲ್ಲಿ ಮಾರಾಟ ಮಾಡಬೇಕು ಅಥವಾ ಟೈ ಅಪ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ, ಸೊ ಎಲ್ಲಿ ಸೇಲ್ ಮಾಡಬೇಕು ಅನ್ನೋದನ್ನ ಮೊದಲನೇದಾಗಿ ನೋಡ್ಕೊಳ್ಬೇಕಾಗತ್ತೆ. ಜೊತೆಗೆ ಒಳ್ಳೆ ಬ್ರ್ಯಾಂಡಿಂಗ್, ಒಳ್ಳೆ ಲೇಬಲಿಂಗ್ ಅನ್ನ ನೀವು ಮಾಡ್ಕೊಳ್ಬೇಕು. ಜೊತೆಗೆ ಕ್ವಾಲಿಟಿ ವಾಟರ್ ಅನ್ನ ಕೂಡ ನೀವು ಸಪ್ಲೈ ಮಾಡಬೇಕಾಗತ್ತೆ. ಆಗ ಕಸ್ಟಮರ್ಸ್ ನಿಮ್ಮ ಹತ್ರ ಹೆಚ್ಚಾಗಿ ಕೊಂಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ, ಅಥವಾ ಯಾರು ನಿಮ್ಮ ಹತ್ರ ಒಂದು ತಗೊಳ್ತಾ ಇದ್ದಾರೋ ಅವ್ರು ಹೆಚ್ಚಾಗಿ ಬೈ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ನೀವು ಈ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಮೇಜರ್ ಆಗಿ ಕ್ವಾಲಿಟಿಯನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಪ್ರೈಸ್ ಅನ್ನ ಕೂಡ ಫಿಕ್ಸ್ ಮಾಡುವಲ್ಲಿ ಅಥವಾ ಬಾಟಲಿಯನ್ನ ಅಟ್ರಾಕ್ಟ್ ಆಗಿ ತೋರಿಸೋ ರೀತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಆಗುವಂಥದ್ದು. ಸೊ ಹಾಗಾಗಿ ಬೇಸಿಗೆ ಶುರುವಾಯಿತು ಅಂತಂದ್ರೆ ನಿಮಗೆ ತಿಂಗಳಿಗೆ 3 ಲಕ್ಷ ಆದ್ರೂ ಪ್ರಾಫಿಟ್ ಮಾಡಬೇಕು ಅಂತಂದ್ರೆ ಈಗಲೇ ಈ ಬಿಸ್ನೆಸ್ ಅನ್ನ ಶುರು ಮಾಡಿ. ಸೊ ಬೇರೆ ಯಾವ ಬಿಸ್ನೆಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಬಹುದು. ಜೊತೆಗೆ ಇನ್ನೊಂದು ಪ್ಲಾಟ್ಫಾರ್ಮ್ ಕೂಡ ಇದೆ, ಬಾಸ್ವಾಲಾ ಆಪ್ ನಲ್ಲಿ ನಿಮಗೆ ನೀವು ಬಿಸ್ನೆಸ್ ಅಲ್ಲಿ ಬಾಸ್ ಆಗಬೇಕು, ಬಿಸ್ನೆಸ್ ಅಲ್ಲಿ ಹೇಗೆ ಬಾಸ್ ಆಗೋದು ಅಂತ ಗೊತ್ತಿಲ್ಲ, ಯಾವ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಗೊತ್ತಿಲ್ಲ, ಅಥವಾ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಜೊತೆಗೆ ಇಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನೇರವಾಗಿ ನೀವು ಎಕ್ಸ್ಪರ್ಟ್ ಜೊತೆಗೆ ವಿಡಿಯೋ ಕಾಲ್ ಮುಖಾಂತರ ಕೂಡ ಕನೆಕ್ಟ್ ಆಗಬಹುದು. ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನ ಕಂಡುಕೊಳ್ಬಹುದು. ಜೊತೆಗೆ ಗೈಡೆನ್ಸ್ ಅನ್ನ ಕೂಡ ಪಡ್ಕೊಳ್ಬಹುದು. ಸಾಕಷ್ಟು ಬಿಸ್ನೆಸ್ ಕೋರ್ಸ್ ಇದೆ. ನಿಮಗೆ ಇಷ್ಟ ಆಗುವಂತಹ ಬಿಸ್ನೆಸ್ ಕೋರ್ಸ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡು ಈಸಿಯಾಗಿ ನೀವು ಕೂಡ ಬಿಸ್ನೆಸ್ ಅಲ್ಲಿ ಬಾಸ್ ಆಗಬಹುದು. ಸೊ ಹಾಗಾಗಿ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.